ವೈದಿಕ ಶಿವನಿಗೂ ಪುರಾಣದ ಶಿವನಿಗೂ ಈಗ ಒಂದು ಯಾಕೆ ಆ ರೀತಿಯ ವ್ಯತ್ಯಾಸಗಳು ಬಂತು? ಪುರಾಣದ ಶಿವ ತ್ರಿಶೂಲವನ್ನ ಇಟ್ಕೊಂಡಿರಬಹುದು, ಹೌದು ವೈದಿಕ ಶಿವನಲ್ಲಿ ನೀವು ಬಿಲ್ಲು ಬಾಣದ ಉಲ್ಲೇಖ ಮಾಡಿದ್ರಿ, ಹೌದು ಅದ್ರ ಜೊತೆಗೆ ನೀವು ರುದ್ರನ ವಿಚಾರನೂ ಕೂಡ ಹೇಳಿದ್ರಿ. ಅದನ್ನೆಲ್ಲ ಸ್ವಲ್ಪ ನಂಗೆ ವಿವರಿಸಿ. ಈಗ ರುದ್ರ ಅದ್ರ ಜೊತೆಗೆ ಭಸ್ಮಧಾರಿ, ಅವನನ್ನ ಸ್ಮಶಾನವಾಸಿ ಅಂತ ಹೇಳ್ತಾರೆ, ನಿರಾಕಾರ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಿದೆ? ಈಗ ರುದ್ರಾಧ್ಯಾಯ ಒಂದೇ ಇಟ್ಕೊಂಡ್ರು ಅದರ ಇಡೀ ರುದ್ರಾಧ್ಯಾಯದಲ್ಲಿ ಎಲ್ಲವೂ ಬಂದ್ಬಿಡತ್ತೆ, ಇಡೀ ಒಂದು ವ್ಯವಸ್ಥೆ ಬಂದ್ಬಿಡತ್ತೆ. ಅಲ್ಲಿ ಅವನನ್ನ ಕುಂಭಕಾರ, ರಥಕಾರ, ಶಿಲ್ಪಿ ಪ್ರತಿಯೊಬ್ಬರು ಬರ್ತಾರೆ ಅಲ್ಲಿ. ಆಮೇಲಂತೂ ನಿಮಗೆ ಚಮಕದಲ್ಲಿ ಎಲ್ಲ ಧಾನ್ಯಗಳ ಹೆಸರು ಬರುತ್ತೆ. ಬಾಣವನ್ನ ಹಿಡ್ದ ಅನ್ನೋದು ಮುಂದಿನ ಪಥವನ್ನ ತೋರಿಸ್ದ ಅಂತ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಂ ಉತ್ತೇ ನಮಃ ಅಂತ ಬರುವಂಥದ್ದೇ ಅವ ಮುಂದಿನ ದಾರಿಯನ್ನು ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಕೊನೆಯ ಚಮಕದ ಕೊನೆಯ ಅನುವಾಕ ಇದೆಯಲ್ಲ, ಏಕಾಚಮೆ ಅಂತ ಒಂದು ಬರುತ್ತೆ, ಅದು ಎರಡು ಜಾಸ್ತಿ ಆಗ್ತಾ ಹೋಗುತ್ತೆ ಅದು. ಇವತ್ತಿನ ನಿಮ್ಮ ಬೈಟ್ಸ್ ಎಲ್ಲ ಇದೆಯಲ್ಲ, ಆ ಬೈಟ್ಸ್ ಎಲ್ಲ ನೀವು ಇದ್ರ ಹೇಳ್ತೀರಲ್ಲ, ಅದಕ್ಕೆ ಸಮಾನವಾಗಿ ಅದನ್ನ ನೀವು ನೋಡ್ತಾ ಹೋಗಿ ಅದೇ ಬಂದಿರುತ್ತೆ. ನಂಗೆ ಎಕ್ಸಾಕ್ಟ್ ಆಗಿ ಬರೋದಿಲ್ಲ ಅದು. ಹೌದು, ಅದು ಜಾಸ್ತಿ ಏಕಾಚಮೆ ಆದ್ರೂ ಇದೇ ಪ್ರೊಸೆಸ್ಸೇ ಬೇರೆ. ಅಂದ್ರೆ ಇಡೀ ರುದ್ರ ಅಂದ್ರೆ ಅಂದ್ರೆ ರೌದ್ರ ಕೋಪ ಅನ್ನೋದು ಒಂದು, ಅದ್ರ ರಸಗಳಲ್ಲಿ ಕೋಪ ಅಂತ ನಾವು ಮಾಡ್ಬೋದು. ಆದ್ರೆ ಅಲ್ಲಿ ಅವ ರುದಿರ, ಅಂದ್ರೆ ಅವನಿಗೆ ಬೇಸರವಾಗುತ್ತೆ. ತಾನು ಆ ಒಂದು ತನಕ್ಕಿಂತ ದೊಡ್ಡ ವ್ಯಕ್ತಿಗೆ ನಾನು ಬಾಣ ಹೊಡೆದೆ, ಪ್ರಜಾಪತಿಗೆ ನಾನು ಬಾಣ ಹೊಡೆದೆ ಅಂತ ಅವನಿಗೆ ಬೇಸರ ಆಗತ್ತೆ. ಬೇಸರ ಆದಾಗ ಅವನಿಗೆ ದುಃಖವಾಗತ್ತೆ, ಅಳ್ತಾನೆ ಅಂತ ಬರುತ್ತೆ. ಅಂದ್ರೆ ರುದ್ರ ಅಂದ್ರೆ ಕೋಪಿಷ್ಟ ಅನ್ನೋದಲ್ಲ. ಅಲ್ಲ, ಎರಡೇ ಸರಿ ಕೋಪ ಬರುದು ಅವನಿಗೆ. ಹಾಗಾದ್ರೆ ಕೋಪಿಷ್ಟ ಅನ್ನೋದು ನೀವು ಎರಡೇ ಸರಿ ನನಗೆ ಮೂರನೇ ಕಣ್ಣು ತೆರೆಯುವಂಥದ್ದು ಅಂತ ಎಲ್ಲ. ಮೂರನೇ ಕಣ್ಣು ಅಂತ ಹೇಳುವಂಥದ್ದು, ಮೂರನೇ ಕಣ್ಣು ಅನ್ನೋದು ಅದು ಉಲ್ಲೇಖ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವನಿಗೆ ಇದೆ ಅಂತ ನಾವು ಶಿಲ್ಪಶಾಸ್ತ್ರದಲ್ಲಿ ನಾನು ನೋಡ್ಲಿಲ್ಲ, ಶಿಲ್ಪಶಾಸ್ತ್ರದಲ್ಲೂ ಇಲ್ಲ, ನೋಡ್ದಂಗಿಲ್ಲ ನನಗೆ. ಯಾಕಂದ್ರೆ ಮೂರನೇ ಕಣ್ಣು ಅನ್ನುವಂಥದ್ದು ಮಂತ್ರಗಳಲ್ಲಿ ಎಲ್ಲಿದೆ ಗೊತ್ತಿಲ್ಲ. ಆದ್ರೆ ತ್ರಿಗುಣಂ ತ್ರಿನೇತ್ರ ಅದು ಯಾವುದೆಲ್ಲ ಶ್ಲೋಕಗಳು ಮಂತ್ರದಲ್ಲಿಲ್ಲ. ಏನ್ ವ್ಯತ್ಯಾಸ? ಅಂದ್ರೆ ಈಗ ಮಂತ್ರದಲ್ಲಿ ಬಂದ್ರೆ ಅದಕ್ಕೆ ಜಾಸ್ತಿ ಅಂದ್ರೆ ಮಂತ್ರದಲ್ಲಿ ಬಂದ್ರೆ ಅದು ಅಧಿಕೃತ ಅಂತ. ಅಧಿಕೃತ ಶ್ಲೋಕಗಳು ಹಾಗಿದ್ರೆ ಶ್ಲೋಕಗಳೆಲ್ಲ ಆಮೇಲೆ. ಈಗ ನಾನು ಒಂದು ಶ್ಲೋಕ ಕಟ್ಟಬಹುದು, ಮಂತ್ರಗಳಿಗಾದ್ರೆ ಹಾಗಾಗುದಿಲ್ಲ. ಹಾಗೆ ಅಲ್ಲಿ ಅವ ಬಾಣ ಹಿಡ್ಕೊಂಡ ಅಂತ ಒಂದಾದ್ರೆ ಅದು ಬಹಳ ಬೇರೆ ಬೇರೆ ಇಡೀ ಜಗತ್ತಿಗೆ. ಆಮೇಲೆ ಇವತ್ತಿಗೂ ಸಹ ಅದೇ ಬಾಣವನ್ನ ಇಟ್ಕೊಳ್ಬೇಕು ನಾವು, ಅದೇ ರೀತಿಯಲ್ಲಿ ವರ್ತಿಸುವಂಥದ್ದು. ಇನ್ನೊಂದು 2 ಸಲ, ಒಂದು ಗಜಾಸುರ ಅಂತ ಒಬ್ಬ, ಅವನನ್ನ ಅವ ವಧಿಸ್ತಾನೆ. ಅವನ ಚರ್ಮವನ್ನ ತೆಗೆದು ಇವ ಗಜಚರ್ಮಾಂಬರ ಅಂತ ಉಟ್ಕೊಳ್ತಾನೆ ಅಂತ ಬರುತ್ತೆ. ಅಲ್ಲಿ ಅವನಿಗೆ ಸಿಟ್ಟು ಬರುತ್ತೆ. ನಂತರ ಅವನಿಗೆ ಬರುವಂಥದ್ದು ಪುರಾಣದ ಮಾರ್ಕಾಂಡೇಯನ ಕಾಲಕ್ಕೆ. ಕಾಲ ಸಂಹಾರ ಮಾಡ್ತಾನೆ ಅವ, ಯಮನನ್ನ ಸಂಹಾರ ಮಾಡ್ತಾನೆ. ಅಲ್ಲಿ ಅವನಿಗೆ ಸಿಟ್ಟು ಬರುತ್ತೆ. ಮತ್ತೆ ಇಲ್ಲಿ ಅವನಿಗೆ ಸಿಟ್ಟು ಬರುವುದಿಲ್ಲ, ಕೋಪಿಷ್ಟ ರುದ್ರನ ಕಾಮ ಇದಾಗುವಂಥದ್ದು, ದಹನ, ಅದೆಲ್ಲ ಕಣ್ಣು ತೆರೆದು, ಅದೆಲ್ಲ ಕಥೆಗಳು, ಪುರಾಣದ ಕಥೆಗಳು. ಸೊ ನೀವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಅಂದ್ರೆ ಅದನ್ನ ಹೇಳುವಂಥದ್ದು. ಈಗ ಜಿತೇಂದ್ರಿಯನಾದ ಅಂತ ಹೇಳುವುದು ಒಂದೇ, ಕಾಮವನ್ನ ಸುಟ್ಟ ಅಂತ ಹೇಳುವುದು ಒಂದೇ. ಇಂದ್ರಿಯನನ್ನ ಜಯಿಸಿದ ಯೋಗೀಶ್ವರನಾದ ಅಂತ ಹೇಳಿಬಿಟ್ರೆ ಅದೇ ಅರ್ಥ ಬರುತ್ತೆ. ಅಂದ್ರೆ ಅದು ಇಟ್ಸ್ ನಾಟ್ ಎ ಲಿಟ್ರಲ್ ಮೀನಿಂಗ್. ಅಂದ್ರೆ ಲಿಟ್ರಲಿ ಕಾಮದೇವನನ್ನ ಅವನ ಮೂರನೇ ಕಣ್ಣನ್ನು ತೆರೆದು ದಹಿಸುವಂಥದ್ದಲ್ಲ.
ಅವನ ಒಳಗಿನ ಶಕ್ತಿಯನ್ನ ಆ ರೀತಿಯಲ್ಲಿ ತಡೆದುಕೊಂಡ. ಅದನ್ನು ಯಾಕೆ ಈ ರೀತಿ ಹೇಳಲಾಗಿದೆ? ಜನರಿಗೆ ಅರ್ಥ ಆಗ್ಬೇಕಲ್ಲ. ಬಟ್ ಅವ್ರಿಗೆ ಅರ್ಥ ಆಗಿರೋದೇ ಬೇರೆ. ಕಾಮ ಅನ್ನೋದು ಒಂದ್ಸತಿ ಅದು ಅರ್ಥ ಆಗಿರೋದೇ ಬೇರೆ. ಅರ್ಥ ಆಗಿರೋದು ಬೇರೆ, ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಅದಕ್ಕೆ ಏನಾಗತ್ತಂದ್ರೆ ಈ ನಾನು ಈ ಕ್ಷಣದ ತನಕನೂ ಕೂಡ ಅದು ಸತ್ಯ ನಡೆದಿರುವಂತಹ ಘಟನೆ ಅನ್ನೋ ಥರನೇ. ಕಾಮದ ದಹನ ಅಂತಂದ್ರೆ ಇಂದ್ರಿಯವನ್ನ ಜಯಿಸಿದ ಅನ್ನೋದು ಒಂದು ಅರ್ಥ. ಜಿತೇಂದ್ರಿಯನಾದ ಅವ. ಮತ್ತೆ ಕಾಮ ಅನ್ನೋದು ಕಣ್ಣಿನಲ್ಲಿ ಕಾಣುವಂಥದ್ದಲ್ಲ, ಅವನು ಮನಸ್ಸಿನಲ್ಲಿರುವಂಥದ್ದು. ಬುದ್ಧಿ ಅನ್ನೋದು ಮನಸ್ಸಿಗೆ ಕೊಡುತ್ತೆ, ಮನಸ್ಸು ಇಂದ್ರಿಯವನ್ನ ಪ್ರಚೋದಿಸುತ್ತೆ. ಅಥವಾ ಅಂಥ ದೃಷ್ಟಿಯನ್ನ ತೆರೆದು ಅದನ್ನ ಅಂದ್ರೆ ಅಲ್ಲಿಗೆ ಮೆಟ್ಟಿ ಹೌದು. ಅದನ್ನ ಹೇಳೋ ಭರದಲ್ಲಿ ಈ ರೀತಿ ಈ ರೀತಿಯಾಗಿ ಅಂದ್ರೆ ಕತೆ ಹೇಳಿಯೇ ಹೇಳಿದ್ದು ನಮ್ಮಲ್ಲಿ ಜಾಸ್ತಿ. ಬಟ್ ಅದು ಸರಿನಾ? ಅನಿವಾರ್ಯ ಆಗಿತ್ತು ಈ ಸೂತ ಪುರಾಣಿಕರಿಗೆ, ಅದು ಅನಿವಾರ್ಯ ಆಗಿತ್ತು, ಹಾಗೆ ಹೇಳಬೇಕಿತ್ತು ಜನರಿಗೆ. ಜನರಿಗೆ ತಲುಪಿಸ್ಬೇಕಿದ್ರೆ ಇಂಥದ್ದೇ ಬೇಕಿತ್ತು ಅವರಿಗೆ, ಕತೆ ಮುಖಾಂತರ. ಆದ್ರೆ ಅವರು ಅದರಿಂದ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ಬಿಡಿದೆಯಲ್ಲ. ಯಾಕಂದ್ರೆ ನಾನು ತುಂಬ ಹಿಂದೆ ಕೇಳಿರುವಂಥ ಕಥೆ, ಮತ್ತು ನಿಮಗೂ ಕೂಡ ಗೊತ್ತಿರುತ್ತೆ ಏನು ಅಂತಂದರೆ, ಒಂದು ಕಡೆ ಅಂದರೆ ಅಪ್ಪ ಮಗ ಇನ್ನೂ ಚಿಕ್ಕ ಹುಡುಗ. ಅಲ್ಲಿ ಅಪ್ಪ ಪ್ರತಿ ವರ್ಷ ಶ್ರಾದ್ದ ಮಾಡ್ತಾನೆ. ಮನೆಯಲ್ಲಿ ಒಂದು ತುಂಬ ಕಾಟ ಕೊಡುವಂಥ ಬೆಕ್ಕಿದೆ. ಸೊ ಅದು ಎಷ್ಟು ಕಾಟ ಕೊಡುತ್ತೆ ಅಂತಂದರೆ ಇವ್ರಿಗೆ ಅಲ್ಲಿ ಶ್ರಾದ್ದ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಅಂದರೆ ಆ ಕಡೆ ಈ ಕಡೆ ಓಡಾಡೋದು, ತಿನ್ನೋದು, ಅದು ಇದು ಅಂತ ಮಾಡುತ್ತೆ. ಅಷ್ಟೊತ್ತಿಗೆ ಪ್ರತಿ ವರ್ಷ ಶ್ರಾದ್ದ ಬರೋಷ್ಟೊತ್ತಿಗೆ ಅದನ್ನೊಂದು ಬುಟ್ಟಿಯೊಳಗೆ ಹಾಕಿ ಶ್ರಾದ್ದ ಮಾಡ್ತಾನೆ. ಇದು ಪ್ರತಿ ವರ್ಷವೂ ಕೂಡ ನಡೀತಾ ಇರುತ್ತೆ. ಮತ್ತು ಕಾಲ ಇದು ಉರುಳುತ್ತೆ, ಅಪ್ಪ ತೀರ್ಕೊಳ್ತಾನೆ. ಮಗನ ಮಗ ಕರ್ತೃವಾಗಿ ಶ್ರಾದ್ದ ಮಾಡುವಂಥ ಇದು ಬರುತ್ತೆ. ಅಷ್ಟೊತ್ತಿಗೆ ಆ ಬೆಕ್ಕು ಕೂಡ ಇರೋದಿಲ್ಲ, ಅಥವಾ 1-2 ವರ್ಷ ಇರುತ್ತೋ ಏನೋ ಗೊತ್ತಿಲ್ಲ, ಮುಂದುವರಿಸ್ತಾನೆ. ಹೌದು. ನಂತರ ಏನಾಗುತ್ತೆ, ನೆಕ್ಸ್ಟ್ ಶ್ರಾದ್ದಕ್ಕೆ ಬರಬೇಕಿದ್ರೆ ಮನೆಯಲ್ಲಿ ಬೆಕ್ಕಿರೋದಿಲ್ಲ. ಎಲ್ಲೋ ಒಂದು ಕಡೆಯಿಂದ ಬೆಕ್ಕನ್ನು ಕರೆಸಿ ಅದನ್ನು ಬುಟ್ಟಿಯ ಅಡಿಯಲ್ಲಿ ಹಾಕಿ, ಬುಟ್ಟಿಯ ಒಳಗಡೆ ಹಾಕಿ ಶ್ರಾದ್ದವನ್ನು ಮಾಡುವಂಥ ಇದು ಸಂಪ್ರದಾಯ ಆಗ್ಬಿಟ್ಟಿರುತ್ತೆ. ಅಲ್ಲಿ ಮೂಲ ಕಾರಣ ಏನೋ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಬಟ್ ಕೊನೆಯಲ್ಲಿ ಆ ಬುಟ್ಟಿಯೊಳಗಡೆ ಬೆಕ್ಕನ್ನು ಇಟ್ಟೇ ಶ್ರಾದ್ದ ಮಾಡಬೇಕು ಅನ್ನೋವಂಥದ್ದು ನಡೀತಾ ಹೋಗುತ್ತೆ. ಈ ಥರ ನಮ್ಮ ಸಂಪ್ರದಾಯಗಳಲ್ಲೂ ತುಂಬಾನು ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಜೊತೆಗೆ ಈ ಕಥೆಗಳಲ್ಲೂ ಕೂಡ ನಮಗೆ ಕಥೆಯ ಮೂಲ ಆಶಯವನ್ನ ಬಿಟ್ಟು, ಅದರ ಅರ್ಥವನ್ನ ನಾವು ತಿಳ್ಕೊಳ್ಳೋದು ಬಿಟ್ಟು, ನಾವು ಅದರಿಂದ ಬರೀ ಆ ಕಥೆಯನ್ನ ಮಾತ್ರ ತಿಳ್ಕೊಳ್ತಾ ಇದೀವ. ಕಥೆಯ ರೂಪದಲ್ಲಿ ಮಾತ್ರ. ಈಗ ನಾವು ಈಗ 3ನೇ ಕಣ್ಣಿನ ವಿಷಯ ಬಂದಾಗಲೂ ಅದೇ ಬಂತು. ನಾವು ಸಂಪ್ರದಾಯವನ್ನೆಲ್ಲ ಈಗ ಮಾಡ್ತಾ ಇರುವುದೇ ಅದೇ ರೀತಿ. ಸಂಪ್ರದಾಯವನ್ನ ಮಾಡ್ತಾ ಇರುವಂತದ್ದು ಇದೇ ನಾವು ಮಾಡ್ತಾ ಇರುವಂತದ್ದು. ಅದಕ್ಕೆ ಈಗ ನೀವು ಮನೆಯಲ್ಲಿ ಒಂದು ರಂಗೋಲಿ ಹಾಕ್ತಾರೆ ಮನೆ ಎದುರು, ಮನೆ ಹೊಸಿಲು ಬರುವುದು ಅಂತ ಮಾಡ್ತಾರೆ. ಪೇಂಟ್ ಮಾಡಿ ರೆಡಿ ಮಾಡಿರ್ತಾರೆ. ಈಗ ಒಂದು ಹಚ್ಚೋದು ಇಲ್ದಿದ್ರೆ ಒಂದು ಪೇಂಟಿನ ಇದು ಸಿಗುತ್ತೆ, ಹಚ್ಚಿ ಬಿಡ್ತಾರೆ, ಮುಗ್ದೋಗ್ಬಿಡುತ್ತೆ. ಬೆಳಿಗ್ಗೆ ಹೇಳುವ ಕೆಲಸ ಇರೋದಿಲ್ಲ ಹೆಂಗಸರಿಗೆ. ರಂಗೋಲಿ ಹಾಕುವ ಅವಶ್ಯಕತೆ, ಕೆಲಸ ಉಳಿಯಿತು. ಮಂತ್ರಗಳು ಏನ್ ಹೇಳ್ತಾವೆ, ಶನ್ನೋ ಅಸ್ತು ದ್ವಿಪದೇ ಚತುಷ್ಪದೇ ಅಂತ. 2 ಕಾಲಿನ ಮನುಷ್ಯ ನಾನು ಬದುಕಿರ್ತೇನೆ, ನನಗೆ ಒಳ್ಳೇದಾಗಬೇಕು. 4 ಕಾಲಿನ ಪ್ರಾಣಿಗಳಿಗೂ ಒಳ್ಳೇದಾಗಬೇಕು ಅಂತ ನಾವು ಬಯಸುವಂಥದ್ದು. ಅಂದ್ರೆ ಅದರ ಅರ್ಥ, ಈಗ ನಾನು ಒಂದು ಮನೆಯಲ್ಲಿ ನಾನು ಇದ್ದೇನೆ, ನನ್ನ ಜೊತೆ ಚಿಕ್ಕ ಚಿಕ್ಕ ಇರುವೆಗಳು ಇರ್ತಾವೆ, ಯಾವುದೋ ನನ್ನ ಕಣ್ಣಿಗೆ ಕಾಣದಿದ್ದಂತಹ ಒಂದು ಜೀವಿ ಇರುತ್ತೆ. ಎಷ್ಟೋ ಇರುವೆಗಳು ಬೇಕಾದಷ್ಟು ಇರ್ತವೆ, ಅವು ಸಹ ಬದುಕಬೇಕಲ್ಲಿ. ಅದಕ್ಕೋಸ್ಕರ ಮೊದಲು ಅಕ್ಕಿಯ ಹಿಟ್ಟಿನಿಂದ ಅಥವಾ ರಾಗಿ ಹಿಟ್ಟಿನಿಂದ ಇದು ಹಾಕುದು, ಎಂಥದ್ದು, ರಂಗೋಲಿ. ಹೊಸಲು ಬರಿವಾಗ್ಲೂ ಹಿಟ್ಟಿನಿಂದ ಬರಿತಾ ಇದ್ರು, ಯಾಕಂದ್ರೆ ಅವು ತಿನ್ಬೇಕದನ್ನ. ಬೇರೆ ಅವ್ರಿಗೆ ಆಪ್ಷನ್ಗಳಿಲ್ಲ ಅಂತ ಅದನ್ನ ಹಾಕಿದ್ದಲ್ಲ. ಅವು ತಿನ್ನಬೇಕು, ಅವು ಬದುಕಬೇಕು ನಮ್ಮ ಜೊತೆಗೆ. ಇರುವೆ ಅನ್ನೋದು ಇಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು.
ಇರುವೆ ಕಾಟ. ಒಂದು ಜೇನು ಸಂತತಿ ನಾಶ ಆಯ್ತಂದ್ರೆ ಸರ್ವನಾಶ. ಹೌದು, ಅದು ಹಾಗೆ ಇರುವೆ ಇಲ್ಲ ಅಂದ್ರೂ ಅಷ್ಟೇ. ಇರುವೆ ಅನ್ನೋದು ಇಡೀ ನಮ್ಮ ಜೀವನ ಇದೆಯಲ್ಲ, ಇಡೀ ನಮ್ಮ ಈ ಜಗತ್ತಲ್ಲಿರುವಂತಹ ವ್ಯವಸ್ಥೆ ಇದೆಯಲ್ಲ, ಅದನ್ನ ನಿರ್ಧಾರ ಮಾಡಿದ್ದು ಇರುವೆ. ಅದು ನೀವು ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಉಲ್ಲೇಖ ಮಾಡಿದ್ರಿ, ಇರುವೆಯ ಜೀವನ ಕ್ರಮವನ್ನ ಹೌದು, ಕಲಿಯುವುದೇ ಒಂದು ಆಸಕ್ತಿದಾಯಕ ವಿಷಯ ಅಂತ. ತುಂಬಾ ದೊಡ್ಡ ಆಸಕ್ತಿ. ಸಾರ್ಥವಾಹ ಅನ್ನುವಂಥದ್ದು ಇರುವೆಯಿಂದ ಆಗಿದ್ದು. ಸಾರ್ಥ ಅಂತ ಇತ್ತು ಮೊದಲು. ದಕ್ಷಿಣದಿಂದ ಮತ್ತೆ ಪೂರ್ವದಿಂದ ಭಾರತದಲ್ಲಿ, ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾ ಇದ್ರು ಜನ ಎಲ್ಲ ಸಾರ್ಥದಲ್ಲಿ. ಎಲ್ಲ ತುಂಬಿಕೊಂಡು ಅವರು ಬೆಳೆದಂಥ ಎಲ್ಲವನ್ನು ತುಂಬಿಕೊಂಡು ಒಂದು 1000 ಜನ, 2,000 ಜನ ಒಟ್ಟಾಗಿ ಹೋಗುವಂಥದ್ದು. ಅವರಲ್ಲಿ ವೈದ್ಯರು ಇರ್ತಿದ್ರು, ಕಾರ್ಮಿಕರು ಇರ್ತಿದ್ರು, ಸೈನಿಕರು ಇರ್ತಿದ್ರು, ಎಲ್ಲರೂ ಇರ್ತಾ ಇದ್ರು. ಸಂಗೀತಗಾರರು, ನರ್ತಕರು, ವೈಶ್ಯರು ಎಲ್ಲರೂ ಇರ್ತಾ ಇದ್ರು. ಹೋಗ್ತಾ ಇದ್ರು ಇಲ್ಲಿಂದ ನಡ್ಕೊಂಡೇ ಹೋಗುವಂಥದ್ದು. ಮಧ್ಯೆ ಎಲ್ಲಿಯಾದ್ರೂ ದೊಡ್ಡ ದೊಡ್ಡ ಸಂಸ್ಥಾನಗಳು, ದೊಡ್ಡ ದೊಡ್ಡ ನಗರಗಳು ಸಿಕ್ಕಿದ್ರೆ ಅಲ್ಲಿ ಅದನ್ನ ವ್ಯಾಪಾರ ಮಾಡ್ತಾ ಇದ್ರು, ಮತ್ತೆ ಮುಂದೆ ಹೋಗ್ತಾ ಇದ್ರು. ಈ ಹೋಗುವವ್ರ ಹತ್ರ ಒಂದು ಮುದ್ರೆ ಇರಬೇಕಿತ್ತು, ಪಾಸ್ಪೋರ್ಟ್. ತಾನು ಈ ದೇಶದಿಂದ ಹೊರಟಿದ್ದೇನೆ ಅಂತ. ಅದನ್ನ ಅಭಿಜ್ಞಾನ ಮುದ್ರೆ ಅಂತ ಹೇಳ್ತಾ ಇದ್ರು. ಅವನು ಹೋಗ್ತಾ ಇದ್ದ ಎಲ್ಲಿ? ವಾರಣಾಸಿ, ಕಾಶಿಗೆ ಹೋಗ್ತಾ ಇದ್ದ. ಕಾಶಿಯ ಒಳಗೆ ಹೋಗ್ಬೇಕಿದ್ರೆ ಅವನು ತೋರಿಸ್ಬೇಕಿತ್ತು ಆ ಮುದ್ರೆಯನ್ನ. ಅಲ್ಲಿಂದ ವ್ಯವಹಾರ ನಡೀತಾ ಇತ್ತು ಹಡಗಲ್ಲಿ, ಗಂಗೆಯಲ್ಲಿ. ಈ ಸಾರ್ಥ ಹೋಗೋದು ಹೀಗೆ, ಈ ಇರುವೆಗಳ ರೀತಿಯಲ್ಲಿ. ಒಂದು ಇರುವೆ ಒಂದು ಸಾಲು ಹೋಯ್ತಂದ್ರೆ ಅದರಲ್ಲಿ ಕೆಲಸ ಮಾಡುವವರು ಇರ್ತಾರೆ, ಕೂಲಿ ಕಾರ್ಮಿಕರು, ಅಡುಗೆ ಭಟ್ರು ಇರ್ತಾರೆ, ಎಲ್ಲರನ್ನು ನೋಡ್ಕೊಳ್ಳುವಂತಹ ರಾಜನು ಇರ್ತಾನೆ. ಕಾಸ್ಟ್ಯೂಮ್ ಮಾತ್ರ ಬೇರೆ ಬೇರೆ ಇರೋದು. ಅಲ್ಲ, ಎಲ್ಲರೂ ಅಲ್ಲ, ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ಬೇಕಾಗುತ್ತೆ, ಅದಕ್ಕೆ ಕೇಳಿದೆ. ಈಗ ನೋಡಿ, ಒಂದು ಇರುವೆ ಹೋಯ್ತಂದ್ರೆ ಅದು ಸಾಲು, ಅದು ಒಂದು ಸಾಲು ಬಿಟ್ಟು ಹೋಗುದಿಲ್ಲ. ಅದು ಸಾಲಲ್ಲೇ ಹೋಗ್ಬೇಕು, ಅದು ಹೀಗೆ ಹೋಗ್ಬೇಕು. ಯಾಕಂದ್ರೆ ಮುಂದೆರಡು ಇರುವೆ ಮುಂದೆ ಹೋಗಿ ನೋಡ್ತಾವೆ ಅವು ಭದ್ರತೆ ಹೇಗೆ. ಬರೋದನ್ನೆಲ್ಲ ಕಂಡುಕೊಳ್ಳೋದು ಹೇಗೆ, ಅಂದ್ರೆ ಕಂಡುಕೊಳ್ಳೋದು ಹೇಗೆ, ನಾನೇ ಹೇಗೆ ತಿಳ್ಕೊಬೇಕು ಅದನ್ನು? ನಾನು ಈಗ ನೀವು ಮಾತನ್ನು ನಾನು ನಂಬಬೇಕು ಒಮ್ರಿ ಅಂತ ಬರುತ್ತೆ. ನೀವು ಹೇಳಿದ್ದನ್ನು ನಂಬಬೇಕು ಅಂತ ನಾನು ಅದನ್ನ ನೋಡಿ ಇದು ಮಾಡ್ಬೇಕಲ್ಲ. ಸೊ ಗಮನಿಸಿದ್ರೆ ನಂಗೂ ಕಾಣುತ್ತೆ ಅದು. ಅಬ್ಸರ್ವೇಷನ್ ಇರ್ಬೇಕು. ಒಂದು ಅರ್ಧ ಗಂಟೆ ಒಂದು ಇರುವೆ ನೋಡ್ತಾ ಇರಿ, ಅದು ಎಷ್ಟು ಮಾಡುತ್ತೆ. ಒಂದು ಇರುವೆ ಸಾಲ್, 1-2 ಇರುವೆ ಮುಂದೆ ಹೋಗಿ ನೋಡುತ್ತೆ. ಈ ದಾರಿಯಲ್ಲಿ ಹೋದ್ರೆ ಏನಾದ್ರು ನನಗೆ ನೀರಿದೆಯಾ, ಬೆಂಕಿ ಇದೆಯಾ ನೋಡ್ಕೊಂಡು ಬರುತ್ತೆ, ಅಥವಾ ವಿಷಯಗಳು ನಮಗೆ ತಾಗಬಹುದಾ ಅಂತ ಬಂದು ಇಡೀ ಸಾಲಿಗೆ ಹೇಳ್ತಾ ಬರುತ್ತೆ ಕೊನೆವರೆಗೆ, ಹೀಗೆ ಹೋಗು ಅಂತ. ಬುಮ್ರಿಹಿ ಅಂತ ವಾಮನ ಇದು ಅಮಿಟ್ ಮಾಡ್ತಾವೆ ಅವು ಉಳ್ಕೊಂಡು. ಅದೇ ದಾರಿಯಲ್ಲಿ ಹೋಗ್ಬೇಕು ಅವು. ವೇದದಲ್ಲಿ ಒಮ್ರಿಹಿ ಅಂತಾನೆ ಬರುತ್ತೆ. ಇರುವೆಯನ್ನು ಸಹ ಅವರು ನೋಡ್ತಾ ಇದ್ರು. ಅಷ್ಟು ಡೀಪ್ ಆಗಿ, ಅಷ್ಟು ಆಳವಾಗಿ. ಹೌದು. ಹಾಗೆ ಹೋಗುವಂಥದ್ದೇ ಸಾರ್ಥ ಅಂತ. ಸಾರ್ಥವಾಹ ಅಂದ್ರೆ ಅದು. ಅದೇ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಇದೇ ರೀತಿಯಲ್ಲಿ ಹೋಗಲಿ ಅಂತ ಮಾಡುವಂಥವು. ಒಬ್ಬ ರಾಜ, ಮಂತ್ರಿ, ಪ್ರಜೆ, ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಆ ಇರುವೆಗಳಲ್ಲಿ ಇರ್ತವೆ. ಫುಲ್ ಒಂದು ಸೆಟಪ್ ಅದು ಆ ರೀತಿಯಾಗದೆ. ಅದರ ಶಿಸ್ತಿದೆಯಲ್ಲ, ಅದೇ ಸೈನಿಕರು ಹೇಗಿರ್ಬೇಕು ಅನ್ನೋದು ಅದನ್ನು ನಿರ್ಧಾರ ಮಾಡುತ್ತೆ. ಅದನ್ನ ಇವತ್ತಿನ ಕಾಲದಲ್ಲಿ ಆಡಳಿತದಲ್ಲಿ ಬಳಕೆ ಮಾಡ್ತಾ ಇದ್ದಾರ, ಅಥವಾ ಬಳಕೆ ಮಾಡ್ಬೇಕಾದ ಅಗತ್ಯ ಅಲ್ಲ? ಅದನ್ನೇ ಮುಂದೆ ಚಾಣಕ್ಯರದನ್ನೇ ಇಟ್ಕೊಂಡ್ರು. ಸಾರ್ಥವನ್ನ ಜಾಸ್ತಿ ಪ್ರಚಾರಕ್ಕೆ ತಂದವರೇ ಅವರಲ್ಲ. ಸಾರ್ಥದಿಂದ ವ್ಯವಹಾರಗಳು ನಡೀತಾವೆ, ಯುದ್ಧ ಹೇಗೆ ನಡಿಬೇಕು, ಔಷನಸ್ಸ ಅಂತ ಒಂದು ವಿದ್ಯೆಯನ್ನ ಪ್ರಚಾರ ಮಾಡಿದ್ರು ಅವರು. ಒಬ್ಬ ರಾಜ ಅವ ಆಡಳಿತ ನಡೆಸ್ತಾ ಇರ್ತಾನೆ, ಅವನಿಗೆ ಗೊತ್ತೇ ಇರುವುದಿಲ್ಲ. ಅವನ ಅರೆಸ್ಟ್ ಆಗಿ ಅವನ ಕಾರಾಗೃಹದಲ್ಲಿ ಬಿದ್ದ ಮೇಲೆ ಅವನಿಗೆ ಗೊತ್ತಾಗುದು ನನ್ನ ರಾಜ್ಯ ಹೋಯ್ತು ಅಂತ. ಯುದ್ಧವೇ ಇಲ್ಲ. ಚಾಣಕ್ಯರ ತಂತ್ರ ಅದು. ಹೇಗೆ ಆ ಒಂದು ಕಡೆ ಒಂದು ಬರುತ್ತೆ ಘಟನೆ,